ಮುಲ್ಕಿ ಮೂಡಬಿದ್ರೆ ಶಾಸಕರಾಗಿರುವ ಉಮಾನಾಥ ಕೋಟ್ಯನವರು ಮರು ಆಯ್ಕೆ ಬಯಸಿ ನಾಮಪತ್ರ ಸಲ್ಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಇಂದು ಬೆಳಗ್ಗೆ ಮೂಡಬಿದ್ರೆಯಲ್ಲಿರುವ ಹನುಮಂತ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಬಳಿಕ ಕಾಲ್ನಡಿಗೆಯ ಮೂಲಕ ಮಿನಿ ವಿಧಾನಸೌಧಕ್ಕೆ ಆಗಮಿಸಿದ ಅವರು ನಾಮಪತ್ರ ಸಲ್ಲಿಸಿದರು. ಪ್ರಾರಂಭದಲ್ಲಿ ಪೇಟೆಯ ಸಮೀಪದಲ್ಲಿರುವ ಸ್ವರಾಜ್ಯ ಮೈದಾನದಲ್ಲಿ ಸಾರ್ವಜನಿಕರ ಸಭೆ ನಡೆಯಿತು. ಈ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿದ ಕಾರ್ಯಕರ್ತರು, ಅಭಿಮಾನಿಗಳು ತಮ್ಮ ನೆಚ್ಚಿನ ಅಭ್ಯರ್ಥಿ ಉಮಾನಾಥ ಕೋಟ್ಯನ್ ಜಯಘೋಷ ಕೂಗಿದ್ರು. ಏನೋ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಅವರ ವಿರುದ್ಧ ಕೋಟ್ಯನ್ ಅವರು ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕ್ಷೇತ್ರದಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಈ ಸಂದರ್ಭ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಪ್ರಮುಖರಾದ ಕೃಷ್ಣ ಜೈ ಪಾಲೆಮಾರ್, ಜಗದೀಶ್ ಅಧಿಕಾರಿ, ಸುದರ್ಶನ್ ಮೂಡಬಿದ್ರೆ, ಕೆಪಿ ಸುಚರಿತಾ ಶೆಟ್ಟಿ ಸೇರಿದಂತೆ ಹಲವಾರು ಭಾಗವಹಿಸಿದರು. ಕೋಟಿಗಳ ಅನುದಾನಗಳನ್ನು ತರುವುದರ ಮುಖಾಂತರ ಈ ಕ್ಷೇತ್ರವನ್ನು ಒಬ್ಬ ಅಭಿವೃದ್ಧಿಯ ಕ್ಷೇತ್ರವನ್ನಾಗಿ ಮಾಡಿ ಒಂದೇ ಒಂದು ಗಲಭೆಗಳಿಲ್ಲದೆ ಒಂದೊಂದು ಅಶಾಂತಿಗಳಿಲ್ಲದೆ ಸಾಮರಸ್ಯದ ಬದುಕಿಗೆ ಕೊಡುಗೆಯನ್ನು ಕೊಟ್ಟವರು ಅದು ಉಮಾನಾಥ ಕೋಟ್ಯಾನ್ ಅವರು. ಜನ ಬೆಂಬಲವನ್ನು ಹಿಡಿದವರು, ಜಾತಿ ಮತ ಪಂಥ ಪಂಗಡ ಭಾವನೆಗಳನ್ನ ನೋಡದೇ ಇರತಕ್ಕಂಥವರು. ಇವತ್ತು ರಾಷ್ಟ್ರವಾದಕ್ಕೆ ಮನ್ನಣೆ ಕೊಟ್ಟಿರುವ ಶಾಸಕ ಅದು ಉಮಾನಾಥ ಕೋಟ್ಯಾನ್. ಜಾತಿ ಮತ ಪಂಥ ಪಂಗಡ ಬಿಡಿ ಪೂರ್ಣವಾಗಿರ್ತಕ್ಕಂಥ ಮೂಡಬಿದ್ರೆ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ ಉಮಾನಾಥ ಕೋಟ್ಯಾನ್ರ ಕಮಲದ ಚಿಹ್ನೆಗೆ ಮತವನ್ನು ಕೇಳುವುದಕ್ಕೆ ಪ್ರಯತ್ನಪೂರ್ವವಾಗಿರ್ತಕ್ಕಂಥ ಗೆಲುವು ಮತ್ತೊಮ್ಮೆ ಮೂಡಬಿದ್ರೆಯಲ್ಲಿ ಬಿಜೆಪಿಗೆ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿಯ ಜೈ ಜಯಕಾರ ಇಲ್ಲಿ ಮೊಳಗುತ್ತೆ. ಇವತ್ತು ನಡೆದದ್ದು ಇದು ನಾಮಪತ್ರ ಸಲ್ಲಿಕೆ ಮಾತ್ರ ಅಲ್ಲ,